ರನ್ನಿಂಗ್ ಅಮರಾನ್ ರನ್ನಿಂಗ್ ಆಕ್ಷನ್. ನೋಡಿ, ನಿಮಗೆ ನಂಬಿಕೆ ಇಟ್ಟು ನಾವು ಇಲ್ಲಿ ಹಣ ಕೊಟ್ಟಿದ್ದೇವೆ, ಲೋನ್ ಕೊಟ್ಟಿದ್ದೇವೆ. ನಮ್ಮಂಥ ಎಷ್ಟು ಮ್ಯಾನೇಜರ್ಸ್ನವರು ಹಣವನ್ನು ರಿಕವರಿ ಮಾಡೋದಾಗದೆ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ತಾ ಇದ್ದಾರೆ. ಅದು ನಿಮಗೆಲ್ಲ ಕಾಣೋದೇ ಇಲ್ಲ. ನಿಮಗೆ ನಿಮ್ಮದೇ ಮಾತ್ರ ಪ್ರಾಬ್ಲಮ್ ಗೊತ್ತಾಗ್ತದೆ ಹೊರತು ಬೇರೆಯವ್ರದ್ದು ಅರ್ಥ ಆಗೋದಿಲ್ಲ. ನೀವು ಎಂತ ಮಾಡ್ತೀರಾ ಗೊತ್ತಿಲ್ಲ. ಆದಷ್ಟು ಬೇಗ ಅಮೌಂಟ್ ಪೇ ಮಾಡಿ ಸರ್. ಕಟ್ತೇನೆ ಸರ್. ನೆಕ್ಸ್ಟ್ ದೀಪಾವಳಿ ಬರ್ತದೆ ಸರ್, ಆಗ ಸ್ವಲ್ಪ ವ್ಯಾಪಾರ. ಯಾರೀ ದೀಪಾವಳಿವರೆಗೆ ಯಾಕೆ ಆಗ್ತಾರೆ ನಮಗೆ ಗೊತ್ತಿಲ್ಲ. ನಾಳ್ದು ಸೆಪ್ಟೆಂಬರ್ 18 ಡೆಡ್ಲೈನ್ ನಿಮ್ಮದು. ಅದರೊಳಗೆ ನೀವು ಅಮೌಂಟ್ ಪೇ ಮಾಡದಿದ್ದರೆ ನಾವು ನಿಮ್ಮ ಶಾಪನ್ನು ಬಂದು ಜಪ್ತಿ ಮಾಡ್ತೇವೆ. ನಮಸ್ಕಾರ. ಡೊನೇಷನ್ಗೆ ಗಣೇಶ ಹಬ್ಬ ಇದೆಯಲ್ಲ, ಡೊನೇಷನ್ಗೆ ಎಷ್ಟು ಬರೆಯುವ? ಸರ್, ಈ ಸಲ ಕೊಡ್ಲಿಕ್ಕೆ ಆಗಲ್ಲ, ವ್ಯಾಪಾರ ಇಲ್ಲ ಸರ್. ಏನು ಸರ್ ವ್ಯಾಪಾರ ಹೇಳ್ತೀರಾ? 4-5 ವರ್ಷದಿಂದ ನಾವು ಕೇಳಿದ್ರೆ ನೀವು 5 ಲಕ್ಷ ಕೊಡ್ತಿದ್ರಿ. ಈ ಸಲ ಹೀಗೆ ಹೇಳ್ತಿದ್ದೀರಾ? ಏನು ಮಾಡೋದು ಸರ್, ವ್ಯಾಪಾರ ಇಲ್ಲ. ಅಲ್ಲ ವಿಕಿಬಾಯ್, ನೀವು ಊರಿನವರಿಗೆ ಒಂದು ಹೆಲ್ಪ್ ಮಾಡಿದ್ದೀರಿ, ಮತ್ತೆ ಯಾರಿಗೆ ಮಾಡೋದು ವಿಕಿಬಾಯ್? ಎಷ್ಟು ಕೊಡ್ಬೇಕು ಸರ್? ಎಷ್ಟು ನಿಮ್ಗೆ ಎಷ್ಟು ಆಗ್ತದೆ? ಒಂದು 501 ರೂಪಾಯಿ ಸಹ ಆಗ್ಬೋದು, 1001 ರೂಪಾಯಿ ಆಗ್ಬೋದು, 2000 ಆಗ್ಬೋದು. ಹಾಗಾದರೆ 2001 ರೂಪಾಯಿ ಬರೀರಿ. ಮೊಬೈಲ್ ಚೆನ್ನಾಗಿದೆ, ಎಲ್ಲಿ ತಗೊಂಡ್ರಣ್ಣ? ಅದು ಆನ್ಲೈನ್ ಪರ್ಚೇಸ್ ಮಾಡಿ. ಹೌದಾ? ನಿಮ್ಮ ಶರ್ಟ್ ಚೆನ್ನಾಗಿದೆ. ಹಾಂ, ಇದು ಸಹ ಆನ್ಲೈನ್ ಈಸಿ ಬೈ ಅಲ್ಲ, ಹಾಗೆ ಸ್ವಲ್ಪ ಕಮ್ಮಿಗೆ ಸಿಕ್ಕಿತು. ಹಾಗಾದರೆ 501 ರೂಪಾಯಿ ನನ್ನ ಲೆಕ್ಕದಲ್ಲಿ ಎಕ್ಸ್ಟ್ರಾ ಬರೀರಿ ಸರ್. ಯಾಕೆ ಸರ್? ಓಕೆ. ನೋಡಿ ಸರ್, ನೀವು ವ್ಯಾಪಾರ ಎಲ್ಲ ಮಾಡೋದು ಆನ್ಲೈನಲ್ಲಿ. ಟೀ ಶರ್ಟ್ ತಗೊಳ್ಳೋದು, ಮೊಬೈಲ್ ತಗೊಳ್ಳೋದು ಎಲ್ಲ ಆನ್ಲೈನಲ್ಲಿ. ನೀವು ವರ್ಷ ಬಂದು ಆಫ್ಲೈನಲ್ಲಿ ನಮ್ಮಂಥ ವ್ಯಾಪಾರಿಗಳಿಂದ ಡೊನೇಷನ್ ತಗೊಳ್ತೀರಿ. ನಮಗೆ ಇಲ್ಲಿ ವ್ಯಾಪಾರ ಇಲ್ಲ, ಎಲ್ಲ ಆನ್ಲೈನಿಗೆ ವ್ಯಾಪಾರ ಹೋಗ್ತಾ ಇದೆ. ನಾವು ಎಲ್ಲಿಂದ ಡೊನೇಷನ್ ಕೊಡೋಣ ಸರ್? ನೀವೇ ಹೇಳಿ. ಇಷ್ಟು ಲಕ್ಷಗಟ್ಟಲೆ ನಾವು ಇನ್ವೆಸ್ಟ್ ಮಾಡ್ತೀವಿ, ಮೊಬೈಲ್ ಎಲ್ಲ ತರ್ತೀವಿ, ನೀವು ಆನ್ಲೈನಲ್ಲಿ ಮೊಬೈಲನ್ನು ಖರೀದಿ ಮಾಡ್ತೀರಿ. ಹಾಗಾದರೆ ನಮ್ಮಂಥ ಈ ಸಣ್ಣ ವ್ಯಾಪಾರಿಗಳು ಎಲ್ಲಿ ಹೋಗಬೇಕು ಸರ್? ನೋಡಿ ಸರ್, ನೀವು ಬಿಸ್ನೆಸ್ ಎಲ್ಲ ಮಾಡೋದು ಆನ್ಲೈನ್ನಲ್ಲಿ, ಚಂದ ಬಂದು ಕೇಳೋದು ಆಫ್ಲೈನಲ್ಲಿ. ನಾವು ವ್ಯಾಪಾರಿಗಳು ಹೆಂಗೆ ಸರ್ ಕೊಡೋಣ? ಈ ಆನ್ಲೈನ್ ಹಾವಳಿಯಿಂದ ದೊಡ್ಡ ದೊಡ್ಡ ಗಾರ್ಮೆಂಟ್ಸಲ್ಲಿ ಹೆಣ್ಮಕ್ಳು ಒಂದು 10-15 ಜನ ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಈ ಆನ್ಲೈನಿಂದಾಗಿ ಎಲ್ಲರೂ ಕೆಲಸ ಹೋಗ್ತಿದೆ, ಯಾಕಂದರೆ ಸಂಬಳ ಕೊಡಲಿಕ್ಕೆ ವ್ಯಾಪಾರ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ಕಾರಣ ಯಾರು? ನಾವೇ ಅಲ್ವಾ? ನಾವು ನಮ್ಮ ಲೋಕಲ್ ಜನಗಳಿಗೆ ವ್ಯಾಪಾರ ಮಾಡಿದ್ರೆ, ಆನ್ಲೈನಲ್ಲಿ ಹಣ ಮಾಡ್ತಿದ್ರೆ ಅವರು ನಿಮಗೆ ಆಫರ್ಗಳನ್ನು ಕೊಡ್ತಾರೆ. 50 ರೂಪಾಯಿ ಜಾಸ್ತಿ ಆದರೆ ಸರ್, ಲೋಕಲ್ ಅಂಗಡಿಗಳಿಗೆ ಹೋಗಿ ಅವ್ರಿಗೆ ಬಿಸ್ನೆಸ್ ಕೊಡಿ. ಅವ್ರದ್ದು ಫ್ಯಾಮಿಲಿ ಇದೆ, ಅವರಿಗೂ ಲೋನ್ ಕಟ್ಟಬೇಕು. ನೀವು ಕೊಟ್ಟ ಹಣದಿಂದ ಇಲ್ಲಿಯ ಲೋಕಲ್ಗೆ ನಾವು ಹೋಗಿ ಏನೋ ಬೇಕರಿಗ ಅಥವಾ ಹೋಟೆಲ್ಗ ಏನೋ ತರಕಾರಿ ಅಂತ ಒಂದು ನಾವು ಅಲ್ಲಿಗೂ ವ್ಯಾಪಾರ ಆಗುತ್ತೆ. ಆನ್ಲೈನಿಂದ ನಿಮ್ಮ ಹಣ ನೀವು ಹೊರಗೆ ಕೊಡ್ತೀರಿ. ಅದೇ ನೀವು ಈ ನಮ್ಮ ಲೋಕಲ್ಗಳಿಗೆ ವ್ಯಾಪಾರ ಮಾಡಿದ್ರೆ ಆ ಹಣ ಊರಲ್ಲೇ ಇರುತ್ತೆ. ಒಂದಲ್ಲ ಒಂದು ಕಾರಣದಲ್ಲಿ ನಮ್ಮ ಊರಿಗೆ ಹೆಲ್ಪ್ ಆಗ್ತದೆ ಅಲ್ವಾ? ನೋಡಿ, ಈ ಆನ್ಲೈನ್ ಹಾವಳಿಯಿಂದ ಎಷ್ಟು ಸಣ್ಣ ವ್ಯಾಪಾರಿಗಳು ತಮ್ಮ ಅಂಗಡಿ ಬಂದ್ ಮಾಡಿ ಹೋಗಿದ್ದಾರೆ ಗೊತ್ತಾ ಸರ್? ಲೋನ್ ಕಟ್ಟಲಿಕ್ಕೆ ಆಗದೆ. ಹಾಗಿದ್ದಾಗ ನಾವು ಊರವರು ಒಟ್ಟು ಸೇರಿ ಮಾಡುವ ಗಣಪತಿ ಹಬ್ಬ ಈಗ ನಾವು ಒಟ್ಟಿಗೆ ಮಾಡ್ತೀವಿ. ಹಾಗೆ ವ್ಯಾಪಾರ ಸಹ ಎಲ್ಲ ಒಟ್ಟು ಸೇರಿ ಮಾಡಿದ್ರೆ ನಮ್ಮ ಊರಿಗೆ ಒಳ್ಳೇದಲ್ವಾ ಸರ್? ಮೊದಲಿಗೆ ಹೋಗಿ ನಿಮ್ಮ ಊರಿನ ಅಂಗಡಿಗೆ ಹೋಗಿ ನಿಮ್ಮ ಒಂದು ಬೇಕಾದ ವಸ್ತುಗಳನ್ನು ಕೇಳಿ, ಒಂದು ವೇಳೆ ಸಿಗಲಿಲ್ಲ ಅಂದರೆ ನಿಮ್ದು ಬೇರೆ ಕ್ರಮವನ್ನು ನೀವು ತಗೊಳ್ಬೋದಲ್ವಾ? ಇದರಿಂದ ನಮ್ಮ ಊರಿಗೇನೆ ಒಳ್ಳೆಯದು. ಹೌದಲ್ವಾ? ನಾವು ಇದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಆನ್ಲೈನಲ್ಲಿ ವ್ಯಾಪಾರ ಮಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ಮೊದಲಿಗೆ ನಮ್ಮ ಊರವರಿಗೆ ನಾವು ಒಂದು ಫಸ್ಟಿಗೆ ಆದ್ಯತೆ ಕೊಟ್ಟು ಅಲ್ಲಿ ಸಿಗಲಿಲ್ಲ ಅಂದರೆ ನೀವು ಮತ್ತೆ ಬೇರೆ ಪ್ರಯತ್ನ ಮಾಡ್ಬೋದು. ಹಾಗಂತ ವ್ಯಾಪಾರಿಗಳಿದ್ದಾರೆ, ಅವರು ಇನ್ನೂ ಹಳೆಯ ಸ್ಟೈಲಲ್ಲಿ ಇದ್ರೆ ಆಗಲ್ಲ. ಈಗ ಆನ್ಲೈನ್ನಲ್ಲಿ ಯಾವ ರೀತಿಯಲ್ಲಿ ಈಗ ನಮಗೆ ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಾವು ಸಹ ವೆರೈಟೀಸ್ಗಳನ್ನು ತಂದು ಆಫರ್ಗಳನ್ನು ತಂದು ಬಿಡಲೇಬೇಕಾಗ್ತದೆ. ಸೊ ಏನು ಈಗ ವ್ಯಾಪಾರಿಗಳಿರ್ತೀವಿ ಅದನ್ನು ನಾವು ಅದರಲ್ಲಿ ನಮ್ಮನ್ನು ಚೇಂಜ್ ಮಾಡಲಿಕ್ಕಿದೆ. ಸೊ ನಾವು ಆನ್ಲೈನಲ್ಲೇ ದೂರದಲ್ಲ, ಅದರಿಂದ ನಾವು ಕಲಿಯುವಂಥದ್ದು ಇದೆ. ಆನ್ಲೈನಲ್ಲಿ ಏನೆಲ್ಲ ಸಿಗುತ್ತೆ, ನಮ್ಮಲ್ಲಿ ಸಿಕ್ಕರೆ ಯಾಕೆಲ್ಲ ಹೊರಗೆ ಹೋಗ್ತಾರೆ? ಆಫರ್ ಎಲ್ಲ ಕೊಡುವ. ಹೌದಲ್ಲ? ನಾವು ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಹೌದು, ನಾನು ಸಹ ಆನ್ಲೈನಲ್ಲಿ ಮೊಬೈಲ್ ತಗೊಳ್ಳುವ ಅಂತ ಇದ್ದೆ, ಆದರೆ ಇವರ ಮಾತು ಕೇಳಿ ಬೇಡ ಅಂತ ಅನಿಸುತ್ತೆ. ಸರ್, ಆ ಮೊಬೈಲ್ಗೆ ಎಷ್ಟಾಗುತ್ತೆ? ಅದೇ ಸರಿ, ನಾನು 29,000 ಆಗುತ್ತೆ ಸರ್, ಡಿಸ್ಕೌಂಟ್ ಮಾಡಿ ಕೊಡ್ತೀನಿ. ಹೌದಾ? ಇಲ್ಲಿ ಡಿಸ್ಕೌಂಟ್ ಸಿಗುವಾಗ ಮತ್ತೆ ಯಾಕೆ ನಾವು ಆನ್ಲೈನ್ಗೆ ಹೋಗ್ಬೇಕು? ನಿಮ್ಮ ಮಾತಿಂದ ತುಂಬ ಖುಷಿ ಆಯಿತು. ಯಾಕಂದ್ರೆ ನಿಮ್ಮಂಥ ಮನಸ್ಸು ಎಲ್ರಿಗೂ ಬಂದರೆ ಈ ಸಣ್ಣ ವ್ಯಾಪಾರಿಗಳಿಗೆ ವ್ಯಾಪಾರ ಇಲ್ಲ ಅಂತ ಆಗೋದೇ ಅಲ್ಲ ಸರ್. ಅದೊಂದು ಬಿಲ್ ಮಾಡಿ ಸರ್,
ಎಷ್ಟಾಗುತ್ತೆ ಟೋಟಲ್ ಆಗಿ? ಟೋಟಲ್ ಆಗಿ 29,000 ಚಿಲ್ಲರೆ ಆಗ್ತದೆ. ಹೌದಾ? ನನಗೊಂದು ಡಿಸ್ಕೌಂಟ್ ಮಾಡಿ ನಿಮಗೆ ಆಫರ್ ಕೊಡ್ತಾ ಇದ್ದೇನೆ, 27.5. ಓಕೆ ಸರ್, ಒಂದು ಸೆಕೆಂಡ್ ಸರ್, ಇದರಲ್ಲಿದೆ ನೋಡಿ, ಬಿಲ್ ಮಾಡಿ ನಿಮಗೆ ಅದು ಮೊಬೈಲ್ ಒಂದು ಕೊಡಿ. ಥ್ಯಾಂಕ್ ಯು ಸರ್. ನಿಮ್ಮಂಥ ಮನಸ್ಸು ಎಲ್ಲರೂ ಬಂದರೆ ಸಣ್ಣ ವ್ಯಾಪಾರಿಗಳು ಬೆಳೆಯೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸರ್, ಊರಲ್ಲಿ ಎಷ್ಟು ಡಿಸ್ಕೌಂಟ್ ಸಿಗುವಾಗ ನಾವು ಯಾಕೆ ಹೊರಗೆ ಹೋಗಬೇಕು? ನಾವೆಷ್ಟು ಬರೀಬೇಕು ಸರ್? ಹಾಗಾದರೆ ಇದೇ ಖುಷಿಯಲ್ಲಿ 5,001 ಬರೆಯಿರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.